ಇದು ಬುಧವಾರ ಸಂಜೆ ಮಕ್ಕಳು ಫ್ರೆಂಡ್ಸು ಎಲ್ಲ ಇದ್ದಿದ್ದರಿಂದ ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ಮಾಡಿಬಿಟ್ಟು ನೈಟಿಗೆ ಡಿನ್ನರ್ ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ. ಇಲ್ಲಿ ಮೊಟ್ಟೆ ಮಸಾಲ ಜೊತೆಗೆ ಚಪಾತಿ ಮಾಡೋಣ ಅಂತೇಳಿ ಇವಾಗಲೇ ಸಂಜೆನೇ ಬೇಗ ಕ್ವಿಕ್ಕಾಗಿ ಆಗಿಬಿಡಲಿ ಅಡುಗೆ. ಇನ್ನು ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರ್ತು ಅಂದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅದಕ್ಕೋಸ್ಕರ ಬೇಗ ಎಲ್ಲನೂ ರೆಡಿ ಮಾಡೋಣ ಅಂತೇಳಿ 5 ಗಂಟೆಯಿಂದನೇ ಶುರು ಮಾಡಿಕೊಂಡೆ. ಹಾಗೆ ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಅಂತೇಳಿ ಸ್ವೀಟ್ ಕಾರ್ನ್ ಕೂಡ ಇತ್ತು, ಅದನ್ನು ಕೂಡ ಸ್ವಲ್ಪ ಮಸಾಲೆ ಎಲ್ಲ ಆ್ಯಡ್ ಮಾಡಿಬಿಟ್ಟು ಕೊಡ್ತಾ ಇದ್ದೀನಿ. ಅವ್ರಿಗೆ ನಾರ್ಮಲ್ ಬೌಲಲ್ಲಿ ಕೊಡೋದಕ್ಕಿಂತ ಈ ರೀತಿ ಕಪ್ಸಲ್ಲಿ ಕೊಟ್ಟರೆ ಮಕ್ಕಳು ಇಷ್ಟಪಡ್ತಾರೆ, ಯಾಕೆಂದರೆ ಹೊರಗಡೆ ತಿಂದಿರೋ ಫೀಲ್ ಬರುತ್ತೆ ಅವರಿಗೆ. ಹಾಗೆಯೇ ಇನ್ನೊಂದು ಟಿಪ್ ಏನಪ್ಪ ಅಂದರೆ, ಈ ರೀತಿ ಜಾಸ್ತಿ ಫ್ರೆಂಡ್ಸು ಫ್ಯಾಮಿಲಿ ಮಕ್ಕಳು ಎಲ್ಲ ಸೇರಿದಾಗ ಪಾತ್ರೆಗಳಾಗೋದು ನಮಗೇನೆ ಜಾಸ್ತಿ ವಾಶ್ ಮಾಡಬೇಕಾಗುತ್ತೆ, ಟೈಮ್ ತುಂಬ ಜಾಸ್ತಿ ಹೋಗುತ್ತೆ. ಅದಕ್ಕೋಸ್ಕರ ಈ ರೀತಿ ಒಂದು ಸಣ್ಣ ಪುಟ್ಟ ಟ್ರಿಕ್ಸ್ ಕೂಡ ಯೂಸ್ ಮಾಡ್ಕೋಬೋದು. ಜಸ್ಟ್ ಇದು ಸಿಂಪಲ್ಲಾಗಿ ತಮಾಷೆಗೆ ಹೇಳಿದ್ದಷ್ಟೇ. ಸೊ ನೈಟ್ ಊಟಕ್ಕೆ ಇವತ್ತು ಚಪಾತಿ ಜೊತೆಗೆ ಎಗ್ ಮಸಾಲಾನ ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು. ಇದ್ರ ರೆಸಿಪಿನ ನಾನು ನಾಳೆ ಲಾಂಗ್ ವೀಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ. ಮಿನಿ ವ್ಲಾಗ್ಗೆ ಸಪೋರ್ಟ್ ಮಾಡ್ದಂಗೆ ಲಾಂಗ್ ವೀಡಿಯೋಗೂ ಕೂಡ